ಒಂದು ವೇಳೆ ಹನುಮಂತ ಮತ್ತು ರಾವಣ ಇವತ್ತಿನ ಕಾಲದಲ್ಲಿ ಹುಟ್ಟಿ ಬಂದಿದ್ರೆ ಹೇಗಿರುತ್ತಿತ್ತು? ಅದೂ ಕೂಡ ಇಂದಿನ ಕೊಳಕು ರಾಜಕೀಯದ ನಡುವೆ. ಇಂತಹದ್ದೇ ಒಂದು ವಿಭಿನ್ನ ಕಥೆ ಇಟ್ಕೊಂಡು ಅಮೆಜಾನ್ ಪ್ರೈಮ್ನಲ್ಲಿ ಬಂದಿರೋ ಸಿನಿಮಾ ವನವೀರ. ಜಾತಿ ತಾರತಮ್ಯದ ಪಿಡುಗನ್ನು ಪುರಾಣದ ಕಥೆಯ ಜೊತೆ ಬೆರೆಸಿ ಮಾಡಿರೋ ಈ ಸಿನಿಮಾ ನಿಜವಾಗಿಯೂ ಕಿಕ್ ಕೊಡುತ್ತಾ ಅಥವಾ ಬೋರ್ ಹೊಡ್ಸುತ್ತಾ? ಬನ್ನಿ ಡೀಟೇಲ್ ಆಗಿ ತಿಳಿಯೋಣ. ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ. ಇಲ್ಲಿ ನಾಯಕ ಹನುಮಂತನ ಅವತಾರ ಎನ್ನಲಾಗುತ್ತದೆ. ನಾಯಕನ ಹಳ್ಳಿಯಲ್ಲಿ ನಡೆಯುವ ಜಾತಿ ತಾರತಮ್ಯ ಮತ್ತು ಅನ್ಯಾಯಗಳ ವಿರುದ್ಧ ಆತ ಹೇಗೆ ನಿಲ್ಲುತ್ತಾನೆ, ಒಬ್ಬ ಕ್ರೂರ ರಾಜಕಾರಣಿಯ ಸಂಚನು ತನ್ನ ಬುದ್ಧಿವಂತಿಕೆಯಿಂದ ಹೇಗೆ ಎದುರಿಸುತ್ತಾನೆ ಎನ್ನುವುದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಪ್ಲಸ್ ಪಾಯಿಂಟ್ಸ್: ಹಳೆಯ ಪುರಾಣದ ಕ್ಯಾರೆಕ್ಟರ್ಗಳನ್ನು ಇಂದಿನ ಸಮಾಜದ ಸಮಸ್ಯೆಗಳಿಗೆ ಲಿಂಕ್ ಮಾಡಿರುವುದು ತುಂಬಾ ಚೆನ್ನಾಗಿದೆ. ನಾಯಕ ಕೇವಲ ಮಜಿಲ್ ಪವರ್ ತೋರಿಸದೆ ತನ್ನ ಚಾಣಾಕ್ಷತನದಿಂದ ಶತ್ರುಗಳನ್ನು ಕಾಲೆಳೆಯೋ ದೃಶ್ಯಗಳು ಇಂಟ್ರೆಸ್ಟಿಂಗ್ ಆಗಿವೆ. ಜಾತಿ ವ್ಯವಸ್ಥೆಯ ವಿರುದ್ಧ ಈ ಸಿನಿಮಾ ಗಟ್ಟಿಯಾದ ಧ್ವನಿ ಎತ್ತುತ್ತದೆ. ಇದು ಮೆಚ್ಚಬೇಕಾದ ಅಂಶ. ಮೈನಸ್ ಪಾಯಿಂಟ್ಸ್: ಸಿನಿಮಾ ನೋಡುವಾಗ ನಮಗೆ 2000 ಕಾಲದ ಹಳೆಯ ಸಿನಿಮಾಗಳ ಮೇಕಿಂಗ್ ನೆನಪಿಗೆ ಬರುತ್ತದೆ. ಕೆಲವು ಕಡೆ ಮೇಕಿಂಗ್ ಅಷ್ಟೊಂದು ಅಪ್ ಟು ಡೇಟ್ ಅನ್ಸೋದಿಲ್ಲ. ಕಥೆ ಸರಳವಾಗಿರುವುದರಿಂದ ಮುಂದೆ ಏನಾಗ್ಬೋದು ಎಂದು ಸುಲಭವಾಗಿ ಗೆಸ್ ಮಾಡಬಹುದು. ಅಂತಹ ದೊಡ್ಡ ಟ್ವಿಸ್ಟ್ಗಳೇನೂ ಇಲ್ಲಿಲ್ಲ. ವನವೀರ ಒಂದು ಸಾಧಾರಣ ಮಾಸ್ ಸಿನಿಮಾ. ಹೊಸತನದ ನಿರೀಕ್ಷೆ ಇಲ್ಲದೆ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ನೋಡ್ಬೇಕು ಅನ್ನೋರು ಖಂಡಿತ ಟ್ರೈ ಮಾಡಬಹುದು. ಇದರಲ್ಲಿ ಯಾವುದೇ ಕೆಟ್ಟ ದೃಶ್ಯಗಳಿಲ್ಲ, ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ಕುಳಿತು ನೋಡಬಹುದು. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಇಂತಹದ್ದೇ ಇಂಟ್ರೆಸ್ಟಿಂಗ್ ಸಿನಿಮಾ ರಿವ್ಯೂಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.